ಸ್ನೇಹಿತರೆ ನಮಸ್ಕಾರ. ಕನ್ನಡ ಚಿತ್ರರಂಗದ ಗಡಿಗಳನ್ನು ದಾಟಿ ಎಲ್ಲಿವರೆಗೆ ವಿಸ್ತರಿಸಬಹುದು ಅಂತ ಹೇಳ್ಬಿಟ್ಟು ತೋರಿಸಿಕೊಟ್ಟಂತಹ ಏಕೈಕ ಧೀಮಂತ ಶಕ್ತಿ ಆತ. ಇವತ್ತಿನ ಕಾಲದಲ್ಲಿ ಇಡೀ ಸಿನಿಮಾಗೆ ಹೂಡುವಂತ ಬಂಡವಾಳವನ್ನ ಅಂದು ತನ್ನ ಪೀಕ್ನಲ್ಲಿದ್ದಂಥ ಸಂದರ್ಭದಲ್ಲಿ ಒಂದೇ ಒಂದು ಹಾಡಿಗೆ ಸುರಿದಿದ್ದಂತಹ ಅಪ್ರತಿಮ ಹಠವಾದಿ. ಬಾಯಲ್ಲಿ ಬೆಳ್ಳಿ ಚಮಚವನ್ನ ಹಿಡಿದು ಹುಟ್ಟಿದ್ರೂ ಕೂಡ ಬೆಳ್ಳಿ ಪರದೆಯ ಮೇಲೆ ಬಣ್ಣಗಳ ಸಾಮ್ರಾಜ್ಯವನ್ನೇ ಕಟ್ಟಿದಂತಹ ಶೋಮ್ಯಾನ್. ಹೌದು, ನಾವು ಇಂದು ಮಾತನಾಡ್ತಿರುವಂಥದ್ದು ನಮ್ಮ ಪ್ರೀತಿಯ ಕ್ರೇಜಿ ಸ್ಟಾರ್ ವೀರಸ್ವಾಮಿ ರವಿಚಂದ್ರನ್ ಅವರ ಬಗ್ಗೆ. ರವಿಚಂದ್ರನ್ ಅನ್ನುವಂಥ ಹೆಸರಿನ ಹಿಂದೆ ವಿ ಅನ್ನುವಂಥ ಅಕ್ಷರವಿತ್ತು. ಆ ವ್ಯಕ್ತಿಯ ಹಿಂದೆ ವೀರಸ್ವಾಮಿ ಅನ್ನುವಂಥ ಅಜೇಯ ಶಕ್ತಿ ಇತ್ತು. ಆದರೆ ಒಬ್ಬ ಮನುಷ್ಯ ತನ್ನ ಕನಸುಗಳಿಗಾಗಿ ಎಷ್ಟರ ಮಟ್ಟಿಗೆ ಬೀದಿಗೆ ಬರಬಲ್ಲ. ಕೋಟಿ ಕೋಟಿ ಸಾಮ್ರಾಜ್ಯವನ್ನ ಕಟ್ಟಿದಂಥ ಕನಸುಗಾರ ಒಂದೇ ಒಂದು ನಿರ್ಧಾರದಿಂದ ಸರ್ವಸ್ವವನ್ನು ಕೂಡ ಕಳೆದುಕೊಂಡು ಮಹಾಪತನದ ಹಾದಿಯನ್ನ ಹಿಡಿದಿದ್ದು ಹೇಗೆ? ಇಲ್ಲಿದೆ ಈ ಕರ್ನಾಟಕ ಚಿತ್ರರಂಗ ಕಂಡಂತಹ ಅತ್ಯಂತ ರೋಚಕ ಇತಿಹಾಸ ಅಂತ್ಯದ ರೋಮಾಂಚನಕಾರಿ ಕಥನ. ಇವತ್ತು ಕಡು ಕಷ್ಟದಲ್ಲಿರುವಂತಹ ರವಿಚಂದ್ರನ್ ಅವರ ಕೈ ಹಿಡಿಯೋದಕ್ಕೆ ಶಾಂತಿ ಕ್ರಾಂತಿ ಎನ್ನುವಂತಹ ಅದ್ಭುತವಾದಂಥ ಸಿನಿಮಾ ಮತ್ತೊಮ್ಮೆ ಬಿಡುಗಡೆ ಆಗಬೇಕು ಅನ್ನುವಂಥ ಬೇಡಿಕೆ ಹೆಚ್ಚಾಗ್ತಿದೆ. ಈ ನಡುವೆ ರವಿಚಂದ್ರನ್ ಅನ್ನುವಂತಹ ಮಹಾಕೋಟೆ ಪತನವಾಗಿದ್ದೇ ಅತ್ಯಂತ ರೋಚಕ. ತನ್ನ ತಪ್ಪುಗಳಿಂದ, ತಾನು ಮಾಡಿದಂಥ ಎಡವಟ್ಟುಗಳಿಂದ ಇವತ್ತಿಗೆ ರವಿಚಂದ್ರನ್ಗೆ ಈ ಪರಿಸ್ಥಿತಿ ಬಂದಿದೆ. ಆದರೆ ರವಿಚಂದ್ರನ್ ಯಾವತ್ತೂ ಕೂಡ ಬಾಗ್ಲಿಲ್ಲ, ಯಾವತ್ತೂ ಕೂಡ ತಲೆ ತಗ್ಗಿಸ್ಲಿಲ್ಲ. ಹುಟ್ಟಿನಿಂದ ಇಲ್ಲಿವರೆಗೂ ಕೂಡ ಗರ್ವದಿಂದ ತಲೆ ಎತ್ತಿ ಮೆರೆದಂತಹ ಸಾಮ್ರಾಜ್ಯ ಇವತ್ತು ಹೇಗಿದೆ, ಏನಾಗಿದೆ ಎಲ್ಲವನ್ನು ಕೂಡ ಎಳೆ ಎಳೆಯಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಎಸ್, ರವಿಚಂದ್ರನ್ ಅವರ ಬಗ್ಗೆ ಮಾತನಾಡುವ ಮುನ್ನ ಅವರ ತಂದೆ ಲೇಟ್ ಎನ್ ವೀರಸ್ವಾಮಿ ಅವರನ್ನ ಸ್ಮರಿಸಲೇಬೇಕು. ಈಶ್ವರಿ ಪ್ರೊಡಕ್ಷನ್ ಸಂಸ್ಥೆಯ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಬಂಗಾರದಂಥ ಸಿನಿಮಾಗಳನ್ನು ನೀಡಿದಂಥ ದೈತ್ಯ ನಿರ್ಮಾಪಕ ಈ ವೀರಸ್ವಾಮಿ ಅವರು. ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಕುಲಗೌರವ, ವಿಷ್ಣು ಸೌರ ಅವರ ಭೂತಯ್ಯನ ಮಗ, ನಾಗರಹಾವು, ಹೀಗೆ ಒಂದಲ್ಲ ಒಂದು ಸೂಪರ್ ಹಿಟ್ ಸಿನಿಮಾಗಳನ್ನೇ ಕೊಟ್ಟಂತಹ ಒಬ್ಬ ಗೋಲ್ಡನ್ ಸ್ಪೂನ್ ನಿರ್ದೇಶಕ ನಿರ್ಮಾಪಕನಾಗಿ ವೀರಸ್ವಾಮಿ ಭಾರಿ ದೊಡ್ಡ ಹೆಸರನ್ನ ಸಂಪಾದನೆ ಮಾಡಿದ್ರು. ಸಾಕಷ್ಟು ಮೈಲಿಗಲ್ಲನ್ನು ಕೂಡ ಹಾಕಿಕೊಟ್ಟವರು ವೀರಸ್ವಾಮಿ ಅವರು. ತಂದೆಯಂತೆಯೇ ಮಗ, ತಂದೆಯಂತೆ ರವಿಚಂದ್ರನ್ ಅವರಿಗೂ ಕೂಡ ರಕ್ತದಲ್ಲೇ ಸಿನಿಮಾ ಹರಿದಿತ್ತು, ಸೇರ್ಕೊಂಡಿತ್ತು. ತಮ್ಮ 3 ಮಕ್ಕಳ ಹೆರಿಗೆ ಸಮಯದಲ್ಲಿ ಹಾಸ್ಪಿಟಲ್ಗೆ ಹೋಗದೆ ಶೂಟಿಂಗ್ ಸ್ಪಾಟ್ನಲ್ಲಿದ್ದಂಥ ಅಪ್ರತಿಮ ಸಿನಿಮಾ ಪ್ರೇಮಿ ಯಾರು? ಇದೇ ರವಿಚಂದ್ರನ್ ಅವರ ತಂದೆ. ಧೂಮಕೇತು ಚಿತ್ರದ ಮೂಲಕ ಬಾಲ ನಟನಾಗಿ ಚಿತ್ರರಂಗಕ್ಕೆ ಕಾಲಿಟ್ಟಂತ ರವಿಚಂದ್ರನ್ ಆರಂಭದಲ್ಲಿ ತಂದೆಯ ಜೊತೆಗೆ ಸೇರಿ ಚಕ್ರವ್ಯೂಹ, ಪ್ರೇಮ ಮತ್ಸರ ಮುಂತಾದ ಹಿಟ್ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿದ್ರು. ಆದರೆ ಇಷ್ಟಕ್ಕೆ ತೃಪ್ತರಾಗುವಂತ ವ್ಯಕ್ತಿ ಇವರಾಗಿರಲಿಲ್ಲ. ಎಸ್, 1987 ಕನ್ನಡ ಸಿನಿಮಾ ರಂಗದಲ್ಲಿ ಒಂದು ಮಹಾಭೂಕಂಪ ಸಂಭವಿಸಿ ಬಿಡುತ್ತದೆ. ಅಲ್ಲಿವರೆಗೂ ಕೂಡ ಸಿನಿಮಾ ಅಂದ್ರೆ ಕೇವಲ ಲಾಭ ಮಾಡಿಕೊಳ್ಳುವಂತ ಮಾಧ್ಯಮ ಅಂದ್ಕೊಂಡಿದ್ದಂತಹ ಪ್ರೊಡ್ಯೂಸರ್ಸ್ಗೆ ರವಿಚಂದ್ರನ್ ಪ್ರೇಮಲೋಕ ತೋರಿಸ್ಬಿಡ್ತಾರೆ. 1.25 ಕೋಟಿ ಬಜೆಟ್ನಲ್ಲಿ 1987 ಕಾಲಕ್ಕೆ ಇದು ಊಹಿಸೋದಕ್ಕೆ ಸಾಧ್ಯವಾಗದಂತ ಮೊತ್ತ. 1.25 ಕೋಟಿ ಅಂದ್ರೆ ತಮಾಷೆನ ಅವತ್ತಿಗೆ? ಇವತ್ತೇ ದೊಡ್ಡ ಅಮೌಂಟು, ಅವತ್ತಿಗೆ ಕೇಳಲೇಬೇಡಿ. 52 ಹೀರೋಯಿನ್ಗಳನ್ನ ರಿಜೆಕ್ಟ್ ಮಾಡಿ ಕೊನೆಗೆ ಜೂಹಿ ಚಾವ್ಲಾ ಅವ್ರನ್ನ ಕನ್ನಡಕ್ಕೆ ಕರೆತರ್ತಾರೆ ರವಿಚಂದ್ರನ್. 11 ಹಾಡುಗಳು, ಗಂಟೆಗಟ್ಟಲೆ ವಿಜುವಲ್ ಟ್ರೀಟು. ಲಹರಿ ಮ್ಯೂಸಿಕ್ ಸಂಸ್ಥೆ ಬರೋಬ್ಬರಿ 36 ಲಕ್ಷ ಕ್ಯಾಸೆಟ್ಗಳನ್ನು ಮಾರಿ ಇತಿಹಾಸ ಸೃಷ್ಟಿಸಿದಂಥ ಒಂದು ಸನ್ನಿವೇಶ ಅದು. ರವಿಚಂದ್ರನ್ ಮತ್ತು ಹಂಸಲೇಖ ಅನ್ನುವಂತಹ 2 ಮಾಂತ್ರಿಕ ಜೋಡಿ ಜನ್ಮ ತಾಳಿದಂಥ ಸಂದರ್ಭ ಅದು. ರಿಲೀಸ್ ಆದಂಥ ಮೊದಲ 2 ವಾರ ಸಿನಿಮಾ ಓಡ್ಲೇ ಇಲ್ಲ. ಆದರೆ ಆಮೇಲೆ ಶುರುವಾಗಿದೆ ಅಸಲಿ ಸುನಾಮಿ. ರಣಧೀರ, ಅಂಜದಗಂಡು, ಯುದ್ಧಕಾಂಡ, ಸಾಲು ಸಾಲು ಬ್ಲಾಕ್ ಬಸ್ಟರ್ಗಳು. ಕನ್ನಡ ಇಂಡಸ್ಟ್ರಿಯ ಸಿಂಹಾಸನ ರವಿಚಂದ್ರನ್ ವಶವಾಗಿಬಿಡುತ್ತೆ. ಅಷ್ಟರ ಮಟ್ಟಿಗೆ ಸಾಧನೆಗಳನ್ನು ಮಾಡಿಬಿಡ್ತಾರೆ ಯಾರು? ರವಿಚಂದ್ರನ್. ಈ ರೀತಿ ಒಂದು ಸಾಫಲ್ಯದ ತುದಿಯಲ್ಲಿ ಕನಸುಗಾರನಿಗೆ ಮತ್ತೊಂದು ಸಾಹಸದ ಹುಚ್ಚು ಹಿಡಿಯುತ್ತೆ. ಅದೇ ಶಾಂತಿ ಕ್ರಾಂತಿ. 1991ರಲ್ಲಿ ಭಾರತೀಯ ಚಿತ್ರರಂಗವೇ ಬೆಚ್ಚಿ ಬೀಳುವಂತೆ 10 ಕೋಟಿ ಬಜೆಟ್ನಲ್ಲಿ, ಯಾವತ್ತಿಗೆ 91ನೇ ಇಸ್ವಿಯಲ್ಲಿ 10 ಕೋಟಿ ಬಜೆಟ್ನಲ್ಲಿ ಪ್ಯಾನ್ ಇಂಡಿಯಾ ಸಿನಿಮಾವನ್ನು ಮಾಡೋದಕ್ಕೆ ಹೊರಡ್ತಾರೆ ಇದೇ ರವಿಚಂದ್ರನ್.
ಒಂದೇ ಒಂದು ಶೂಟಿಂಗ್ ಸ್ಪಾಟ್ನಲ್ಲಿ ಕನ್ನಡ, ತೆಲುಗು, ತಮಿಳು 3 ಭಾಷೆಗಳಲ್ಲಿ ಸೂಪರ್ ಸ್ಟಾರ್ಗಳನ್ನ, ರಜನಿಕಾಂತ್ ಮತ್ತು ನಾಗಾರ್ಜುನ ಇಂಥ ಸೂಪರ್ ಸ್ಟಾರ್ಗಳನ್ನ ಹಾಕೊಂಡು ಒಂದು ಅತಿ ದೊಡ್ಡ ಪ್ರಯೋಗವನ್ನೇ ಮಾಡಿಬಿಡ್ತಾರೆ. ಇದು ಕೇವಲ ಆವತ್ತಿನ ಕಾಲಕ್ಕೆ ಪ್ರಯೋಗ ಆಗಿರಲಿಲ್ಲ, ಇದೊಂದು ಹುಚ್ಚು ಅಂತಾನು ಕೂಡ ಹೇಳ್ಬೋದು. ಯಾಕಂತ ಹೇಳಿದ್ರೆ ವಿಧಿ ಬರಹವೇ ಬೇರೆ ಆಗಿತ್ತು. ಶಾಂತಿ ಕ್ರಾಂತಿ ಬ್ಲಾಕ್ ಬಾಸ್ಟರ್ ಆಫೀಸ್ನಲ್ಲಿ ಮಣ್ಣು ಮುಕ್ಕಿತು. ಬಾಕ್ಸ್ ಆಫೀಸಿನಿಂದ ಹೊರಗಡೆ ಬರೋದಕ್ಕೆ ಒದ್ದಾಡಿ ಬಿಡ್ತು. 10 ಕೋಟಿ ಬಂಡವಾಳಕ್ಕೆ ಬಂದಂತ ರಿಟರ್ನ್ ಕೇವಲ 50 ಲಕ್ಷ. 10 ಕೋಟಿಗೆ ರಿಟರ್ನ್ ಬಂದಿದ್ದೆಷ್ಟು? 50 ಲಕ್ಷ. ರವಿಚಂದ್ರನ್ ಅವರ ಬದುಕು ಒಂದೇ ಒಂದು ರಾತ್ರಿಯಲ್ಲಿ ಕತ್ತಲಿಗೆ ತಳ್ಳಲ್ಪಡುತ್ತೆ. ತಂದೆಯ ಸಾಲ, ಆಸ್ತಿ ನಷ್ಟ, 15 ವರ್ಷಗಳ ಕಾಲ ಆ ಸಾಲವನ್ನು ತೀರಿಸುವುದಕ್ಕೆ ಹೆಣಗಾಡಿದಂಥ ಕ್ರೇಜಿ ಸ್ಟಾರ್ 0 ಹಂತಕ್ಕೆ ಬಂದು ನಿಂತರು. ಅವರು ಸಿನಿಮಾ ಪ್ರೀತಿಯನ್ನು ಮಾತ್ರ ಬಿಡಲೇ ಇಲ್ಲ, ಆ ಹಂತದಲ್ಲೂ ಕೂಡ ಬಿಡಲೇ ಇಲ್ಲ. ಸಾಲದ ಸುಳಿಯಲ್ಲಿದ್ದಂಥ ರವಿಚಂದ್ರನ್ ತಮ್ಮ ಪ್ರತಿಷ್ಠೆಯನ್ನು ಬದಿಗಿಟ್ಟು ರಿಮೇಕ್ ಸಿನಿಮಾಗಳತ್ತ ಮುಖ ಮಾಡ್ತಾರೆ. ರಾಮಾಚಾರಿ, ಪುಟ್ನಂಜ ಹಿಟ್ ಆಗ್ತವೆ. ಶಾಂತಿ ಕ್ರಾಂತಿಯ ಪ್ರತಿಯೊಂದು ಪೈಸೆಯ ಸಾಲವನ್ನು ಕೂಡ ಹಿಂದಿರುಗಿಸ್ತಾರೆ. ಆದರೆ ಪ್ರಯೋಗಾತ್ಮಕ ಮನಸ್ಸು ಸುಮ್ಮನಿರಲೇ ಇಲ್ಲ. 2002ರಲ್ಲಿ ಏಕಾಂಗಿ ಅನ್ನುವಂಥ ಸಿನಿಮಾವನ್ನ ಬಿಡುಗಡೆ ಮಾಡಿದಾಗ ಜನರಿಗೆ ಏನದು ಅಂತಾನೆ ಅರ್ಥ ಆಗಲಿಲ್ಲ. ಫ್ಲಾಪ್ ಕೂಡ ಆಯಿತು ಅಂದ್ಕೊಳ್ಳಿ. ಆದರೆ ಇವತ್ತು ಅದು ಕಲ್ಟ್ ಕ್ಲಾಸಿಕಲ್ ಸಿನಿಮಾ ಆಗಿ ಎಲ್ಲರಿಗೂ ಕೂಡ ಗಮನ ಸೆಳೆಯುತ್ತಿದೆ. ಇನ್ನು 2004ರಲ್ಲಿ ಮಲ್ಲಾ ಮೂಲಕ ಮತ್ತೆ ಪ್ರೇಕ್ಷಕರನ್ನ ತಣಿಸಿದಂಥ ರವಿಚಂದ್ರನ್ ಕಾಲಕ್ರಮೇಣ ನಾಯಕನಾಗಿ ಮಾರ್ಕೆಟ್ ಅನ್ನ ಕಳೆದುಕೊಂಡಂತಹ ಸಂದರ್ಭದಲ್ಲಿ ದೃಶ್ಯ, ಮಾಣಿಕ್ಯ, ಕ್ರಾಂತಿ ಸಿನಿಮಾಗಳು ಪೋಷಕ ಪಾತ್ರಗಳನ್ನು ಕೊಟ್ಟರೂ ಕೂಡ ತಮ್ಮ ನಟನೆಯ ತಾಕತ್ತನ್ನ ಮತ್ತೆ ಪ್ರೂವ್ ಮಾಡುವಂತ ಸಾಧ್ಯತೆ ರವಿಚಂದ್ರನ್ಗೆ ಒದಗಿ ಬಂತು. ಇನ್ನು ಜನರು ರಿಮೇಕ್ ಮಾಡಿದಾಗ ಕತೆ ನನ್ನದಲ್ಲ ಅಂದ್ರು. ಆದರೆ ನಾನು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳೇ ಇಲ್ಲ. ಸೊಮೇಕ್ ಮಾಡಿದಾಗ ಕಥೆಯೇ ಸರಿ ಇಲ್ಲ ಅಂತಲೂ ಕೂಡ ಹೇಳಿದ್ರು. ಆದರೂ ಕೂಡ ರವಿಚಂದ್ರನ್ ಯಾವುದಕ್ಕೂ ಕೂಡ ಉತ್ತರವನ್ನು ಕೂಡ ಕೊಡಲಿಲ್ಲ, ಯಾರ ಉತ್ತರಕ್ಕೂ ಕೂಡ ಕಾಯಲಿಲ್ಲ. ಅವರು ನಮಗೆ ಬರೀ ಸಿನಿಮಾಗಳನ್ನು ಕೊಡಲಿಲ್ಲ, ಕನಸುಗಳನ್ನು ಕಾಡೋದು ಹೇಗೆ, ಕನಸುಗಳನ್ನು ಜೀವಿಸೋದು ಹೇಗೆ, ಕನಸುಗಳನ್ನು ಸಾಕಾರ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ ತೋರಿಸ್ಕೊಟ್ರು. ಸೋಲುಗಳನ್ನು ತನ್ನ ಸಕ್ಸಸ್ನ ಮೆಟ್ಟಿಲಾಗಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಕೂಡ ತೋರಿಸಿಕೊಟ್ರು. ಅಷ್ಟು ಮಾತ್ರವಲ್ಲ, ಸಕ್ಸಸ್ನ ಉತ್ತುಂಗದಲ್ಲಿದ್ದಂತಹ ಸಂದರ್ಭದಲ್ಲಿ ಯಾವೆಲ್ಲ ತಪ್ಪುಗಳನ್ನು ಮಾಡಿಕೊಡಬಾರದು ಅನ್ನುವಂಥ ಪಾಠವನ್ನು ಕೂಡ ತಮ್ಮ ಬದುಕಿನ ಮೂಲಕ ಹೇಳಿಕೊಟ್ರು. ಸೋಲುಗಳನ್ನು ಅವರು ಒಂದು ರೀತಿಯಲ್ಲಿ ಈಗ ಸ್ವೀಕರಿಸಿಬಿಟ್ಟಿದ್ದಾರೆ. ಈಗ ಸಹಜವಾಗಿ ರವಿಚಂದ್ರನ್ ಬಳಿ ಒಂದು ಮನೆ ಬಿಟ್ಟರೆ ಬೇರೇನು ಬಹುಶಃ ಆಸ್ತಿ ಪಾಸ್ತಿಗಳು ಇಲ್ಲ ಅವ್ರ ಕೈಯಲ್ಲಿ. ಎಲ್ಲವನ್ನು ಕೂಡ ಮಾರ್ಕೊಂಡಿದ್ದಾರೆ. ಏನೂ ಇಲ್ಲ. ಅಂದರೆ ಅಷ್ಟರ ಮಟ್ಟಿಗೆ ಈ ಫೈನಾನ್ಷಿಯಲ್ ಹೊಡೆತ ಅನ್ನೋದು ಅವರಿಗೆ ಕೊಡ್ತಾನೆ ಹೋಯಿತು. ಒಂದಾದ್ಮೇಲೆ ಒಂದು ಹೊಡೆತಗಳು ಅವರಿಗೆ ಬೀಳ್ತಾನೆ ಹೋಯಿತು. ಆ ರೀತಿ ಹೊಡೆತಗಳಿಂದ ರವಿಚಂದ್ರನ್ ಮೇಲೆ ಹೇಳೋದಕ್ಕೆ ಸಾಧ್ಯನೇ ಆಗಲಿಲ್ಲ. ಸೋಲುಗಳು ಅವರನ್ನು ಕುಗ್ಗಿಸಿರ್ಬೋದು, ಆದರೆ ಅವರಲ್ಲಿರುವಂಥ ಪ್ರೇಮಲೋಕದ ಕನಸುಗಾರ ಎಂದಿಗೂ ಕೂಡ ಸಾಯೋದಕ್ಕೆ ಸಾಧ್ಯವೇ ಇಲ್ಲ. ಬೆಳ್ಳಿ ಪರದೆಯ ಮೇಲೆ ಬಣ್ಣದ ಲೋಕವನ್ನು ಕಟ್ಟಿದಂಥ ಈ ಶೋಮ್ಯಾನ್ ಇವತ್ತಿಗೆ ಸಾಕಷ್ಟು ಕೈಸೋತು ಕೂತಿರಬಹುದು. ಆದರೆ ಶಾಂತಿ ಕ್ರಾಂತಿ ರಿಲೀಸ್ ಆದಾಗ ನೀವು ಪ್ರತಿಯೊಬ್ಬರು ಕೂಡ ತೆಗೆದುಕೊಳ್ಳುವಂಥ ಒಂದೊಂದು ಟಿಕೆಟ್ ಕೂಡ ಅವ್ರಿಗೆ ಹೋಯಿತು ಅಂದರೆ, ಯಾರಿಗೆ ರವಿಚಂದ್ರನ್ ಅವ್ರಿಗೆ ಹೋಯಿತು ಅಂದರೆ, ರವಿಚಂದ್ರನ್ ಅವರ ಬದುಕು ಮತ್ತೆ ಹಳಿಗೆ ಬರೋದ್ರಲ್ಲಿ ಅನುಮಾನನೇ ಇಲ್ಲ. ಒಂದು ಕಡೆ ಮಕ್ಕಳ ಭವಿಷ್ಯ, ಒಂದು ಕಡೆ ತನ್ನ ಭವಿಷ್ಯ, ಇವೆಲ್ಲದರ ಬಗ್ಗೆನೂ ಕೂಡ ಸಿಕ್ಕಾಪಟ್ಟೆ ಚಿಂತೆ ಮಾಡುವಂಥ ರವಿಚಂದ್ರನ್ ಒಂದು ಹಂತದಲ್ಲಿ ಕುಗ್ಗಿ ಕೂಡ ಹೋಗಿದ್ರು. ಬಟ್ ಆದರೆ ರವಿಚಂದ್ರನ್ ಬಳಿ ಇರುವಂಥ ಆತ್ಮಸ್ಥೈರ್ಯ, ಅವರ ಧೈರ್ಯ ಎಲ್ಲವೂ ಕೂಡ ಇವತ್ತಿಗೂ ಕೂಡ ಅವರನ್ನು ಗಟ್ಟಿಯಾಗಿ ನಿಲ್ಲುವಂತೆ ಮಾಡಿದೆ. ಇವತ್ತಿಗೂ ಕೂಡ ಮತ್ತೆ ಪುಟಿದೇಳುವಂತಹ ಕಾನ್ಫಿಡೆನ್ಸ್ನಲ್ಲಿ ರವಿಚಂದ್ರನ್ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಅವರ ವಿಲ್ ಪವರೇ ಕಾರಣ ಅನ್ನೋದ್ರಲ್ಲಿ ಅನುಮಾನನೇ ಇಲ್ಲ. ಅಲ್ಲಿಗೆ ಶಾಂತಿ ಕ್ರಾಂತಿ ಸಿನಿಮಾ ಮತ್ತೆ ಬಿಡುಗಡೆ ಆಗಲಿ, ಆ ಸಿನಿಮಾವನ್ನು ನಾವೆಲ್ಲರೂ ಕೂಡ ನೋಡೋದ್ರ ಮೂಲಕ ಬೆಂಬಲ ಕೊಡೋಣ ಅಂತ ಹೇಳ್ಬಿಟ್ಟು ನಿಮಗೂ ಕೂಡ ಒಂದು ಒತ್ತಾಸೆ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ರವಿಚಂದ್ರನ್ ಅವರ ಬದುಕಿನ ಪಯಣದ ಬಗ್ಗೆ ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.